ಎಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಅನಿವಾರ್ಯ ಆಗಿತ್ತು, ಬಂದಿದೆ. ಈಗ 140 ಮೇಲೆ ನಾವು ಕಾಂಗ್ರೆಸ್ ಸೀಟಿದೆ, ಗ್ಯಾರಂಟಿ ಕೊಟ್ಟಿದ್ದೀವಿ, ಜನಗಳ ಕಷ್ಟ ನಿವಾರಣೆ ಮಾಡಿದ್ದೀವಿ. ಈ ಸಮಾವೇಶದ ಮೂಲಕ ಇನ್ನೂ ಉತ್ತಮವಾದ ಬೇರೆ ಪಾರ್ಟಿಗಳು ನಮ್ಮನ್ನು ನೋಡಿ ಕಲ್ತ್ಕೊಳ್ಳಿ ಅಂತೇಳಿ ಈ ಸಮಾವೇಶ ಮಾಡ್ತಾಯಿದ್ದೀವಿ. ಇದೇ ಭಾಗ ಆಯ್ಕೆ ಮಾಡ್ಕೊಂಡ್ರಿ, ಹಾಸನ ಭಾಗನೇ. ದಕ್ಷಿಣದಲ್ಲಿ ಈ ಕಾಂಗ್ರೆಸ್ ಅಭಿವೃದ್ಧಿ ಜಾಸ್ತಿ ಆಗಬೇಕು. ಉತ್ತರದಲ್ಲಿ ಆಗಿದೆ, ದಕ್ಷಿಣ ಸ್ವಲ್ಪ ಆಗಬೇಕಾಗಿದೆ. ಇಲ್ಲಿ ದೇವೇಗೌಡರದ ಪ್ರಭಾವ ಜಾಸ್ತಿ ಇತ್ತು, ಅದನ್ನು ಹತ್ತಿಕ್ಕಾಗಿ ಈ ಕಾರ್ಯಕ್ರಮ ಇಲ್ಲೇ ಹಾಕೊಂಡಿದ್ದೀವಿ. ಸರ್, ರೇವಣ್ಣವ್ರು ನೆನ್ನೆ ಟೀಕೆ ಮಾಡಿ ಅಂತ ಹೇಳ್ತಾರೆ. ರೇವಣ್ಣರಿಗೆ ಏನಾದರೂ ಒಂಚೂರು ಗೌರವ ಅಂತಿದ್ರೆ ಮಾತಾಡಲೇಬಾರ್ದಾಗಿತ್ತು. ಅವ್ರದ್ದು ಬೆಳಕಾಳೋ ದೇಶಕ್ಕೆ ಗೊತ್ತಾಗಿದೆ, ಹೊರದೇಶಕ್ಕೂ ಗೊತ್ತಾಗಿದೆ ಅವ್ರ ಕುಟುಂಬದ ವ್ಯವಸ್ಥೆ. ಅದನ್ನು ಹೇಳ್ದಲ್ಲೇ ಇದ್ದಿದ್ರೆ ಗಂಭೀರವಾಗಿರೋದು. ಅವರೇ ನಮ್ಮ ಇದ್ರ ಬಗ್ಗೆ ಏನು ಹೇಳ್ಬೇಕು? ಅವ್ರ ವಿರುದ್ಧ ಏನು ಮಾಡ್ತಾ ಇಲ್ವಲ್ಲ. ನಮ್ಮ ಪಾರ್ಟಿ ಸಂಘಟನೆ, ನಮ್ಮ ಪಾರ್ಟಿ ವ್ಯವಸ್ಥೆ, ರಾಜ್ಯದ ವ್ಯವಸ್ಥೆಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಯಾರು ಅವ್ರ ಕಸಬೆ ಅದು. ದೇವೇಗೌಡರ ಮನೆ ಕುಟುಂಬ ಆಗಲಿ, ರೇವಣ್ಣ ಆಗಲಿ, ಕುಮಾರಸ್ವಾಮಿ ಆಗಲಿ, ಅವ್ರ ಮಾತಿಗೆ ನಾವು ಕಿಮ್ಮತ್ತು ಕೊಡೋ ಇದೇ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಅವರು ಅಧಿಕಾರ ಬೇಕು ಅಂದರೆ ಯಾರ ಜೊತೆ ಬೇಕಾಗಿ ಹೋಗ್ತಾರೆ. ಅವ್ರ ಮಾತಿಗೆ ನಾವು ಕಿಮ್ಮತ್ತು ಕೊಡೋ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಈ ಭಾಗದಲ್ಲಿ JDS ಇಂದ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳು, JDS ಅವರು ಮಾಡಿರತಕ್ಕಂಥ ಅನ್ಯಾಯಗಳು, ಅದನ್ನೆಲ್ಲ ಖಂಡಿಸಿ ಜನರಿಗೆ ಚೈತನ್ಯ ತುಂಬಲು, ಜನರಿಗೆ ಶಕ್ತಿ ತುಂಬಲು ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಇದೇ ಭಾಗ ಯಾಕೆ ಆಯ್ಕೆ ಮಾಡ್ಕೋಬೇಕಾಗಿತ್ತು? ಇಲ್ಲ, ಇಲ್ಲಿ ನಡೆದಿರತಕ್ಕಂಥ ದೌರ್ಜನ್ಯ ಇದು ಒಂಥರ ಹಾಸನ ಒಂದು ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ರು. ಕೆಲವೇ ಒಂದು ವರ್ಗದವರು, ಕೆಲವೇ ಜನಗಳು ಸೇರಿ ಇದನ್ನು ಮೊನಪೊಲಿ ಮಾಡ್ಕೊಂಡ್ಬಿಟ್ಟಿದ್ರು. ಆದ್ದರಿಂದ ಏನು ನಿಮ್ಮ ಕೈಲಿ ಏನೂ ಇಲ್ಲ, ನಿಮ್ಮ ಹತ್ರ ಏನೂ ಆಗಲ್ಲ. ಎಲ್ಲ ಸಮುದಾಯದವರು ಎಲ್ಲರೂ ನಾವಿದ್ದೀವಿ. ಎಲ್ಲರಿಗೂ ಶಕ್ತಿ ತುಂಬಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದವರು ಈ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ. JDS ಭದ್ರಕೋಟೆ ಅದು ಇತಿಹಾಸ ಪುಟ ಸೇರಾಯಿತು. JDS ಭದ್ರಕೋಟೆ ಅನ್ನೋದು ಇತಿಹಾಸ ಪುಟ ಸೇರಾಯಿತು. ಯಾಕೆಂದರೆ ಅವ್ರ ಮನೇಲಿ ಮಾಡತಕ್ಕಂಥ ಅಲಾಲ್ ಟೋಪಿ ಕೆಲಸಗಳು, ಅವ್ರ ಮನೇಲಿ ನಡ್ಕೊಳ್ಳತಕ್ಕಂಥ ವಿಕೃತ ಮನಸ್ಸಿನ ಜನಗಳು, ಅವ್ರ ಮನೇಲಿ ಮಾಡಿರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಭ್ರಷ್ಟಾಚಾರ ತುಂಬಿ ತುಳುಕಿ ಇರೋ ಭ್ರಷ್ಟಾಚಾರನ ತಾಂಡವಾಡಿಸಿ ರಾಜ್ಯನ ಕೊಳ್ಳೆ ಹೊಡೆದು ಸಂಪನ್ಮೂಲನ ಲೂಟಿ ಮಾಡಿರೋದು ಯಾವುದಾದ್ರು ಒಂದು ಪಕ್ಷ ಇದ್ದರೆ ಅದು JDS. ಅದು JDS ಏನು ಒಂದು ಹಿತಚಿಂತನೆ ಏನಂದರೆ ಅವ್ರ ಫ್ಯಾಮಿಲಿ ಪಾಪ ಕಡೆ ಪಕ್ಷ ಕಡೆ ಒಬ್ಬ ಕಾರ್ಯಕರ್ತನಿಗೂ ಏನೂ ಮಾಡಲ್ಲ. ಆದಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಹಾಸನ ಜಾಗದಲ್ಲಿ ಯಾಕೆ ಹಾಸನದಲ್ಲಿ ನಡೀತಾ ಇದೆ ಅಂತ ತಾವು ಕೇಳ್ತಾ ಇದ್ದೀರಾ. ಇವತ್ತು ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತು. ಇವತ್ತು ಬಳ್ಳಾರಿ ಏನಾಗಿದೆ? ಇವತ್ತು ಬಳ್ಳಾರಿಯ ದುಸ್ಥಿತಿ ಹಾಸನಕ್ಕೆ ಬರುತ್ತೆ. ಅದನ್ನು JDSನವರು ಮನಗಾಡಬೇಕು. ಇವತ್ತು JDSನವರು ಹಾಸನದಲ್ಲಿ ಯಾವುದೇ ಒಬ್ಬ ಬಡವ, ಎಲ್ಲ ಜನಾಂಗದವನು ಕೂಡ ಇರ್ಬೋದು, ದಲಿತರನ್ನು, ಹಿಂದುಳಿದವರು ಮತ್ತು ಒಕ್ಕಲಿಗರಲ್ಲೂ ಕೂಡ ಬಡವ ಮಾತಾಡೋದು ಕಷ್ಟ ಇತ್ತು. ಬಡವರು ಓಡಾಡೋವಂಥ ಸ್ಥಿತಿ ಇರಲಿಲ್ಲ. ಇದನ್ನು ರಾಜರ ಮನೆತನದ ಥರ ಮಾಡ್ಕೊಂಬಿಟ್ಟಿದ್ರು ದೇವೇಗೌಡರು ಮಕ್ಕಳು, ಅವ್ರ ಮೊಮ್ಮಕ್ಕಳು. ಇವತ್ತು ಇಡೀ ದೇಶ ತಲೆ ತಗ್ಸೋವಂಥ ಕೆಲಸವನ್ನು ದೇವೇಗೌಡರು ಮೊಮ್ಮಕ್ಕಳು ಮಾಡಿದರು. ಇದನ್ನೆಲ್ಲ ವಿರೋಧಿಸಿ ಮತ್ತು ಈ ಬಡವರ ಜೊತೆ ನಾವಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದೆ, ಬಡವರ ಪರವಾಗಿದೆ, ಶೋಷಿತರ ಪರವಾಗಿದೆ, ಅಂಬೇಡ್ಕರ್ ಸಂವಿಧಾನದ ಪರವಾಗಿದೆ. ನೀವೆಲ್ಲರೂ ಕೂಡ ಹಾಸನದಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜೆ ಕೂಡ ಸ್ವತಂತ್ರವಾಗಿ ಓಡಾಡ್ಬೋದು ಅಂತ ತೋರಿಸ್ಲಿಕ್ಕೆ ಈ ಒಂದು ಸ್ವಾಭಿಮಾನ ಮತ್ತು ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶವನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದನ್ನು ಮಾಡ್ದಲೇ ಹೋಗಿದ್ದಿದ್ರೆ ಇವತ್ತು ನೋಡಿ ಚನ್ನಪಟ್ಟಣ ಮತ್ತು ರಾಮನಗರದಂಥ ನಗರಗಳಲ್ಲಿ ಇವರು ಆಡಿದ ಆಟಗಳಿಗೆ ಜನ ತಕ್ಕದಾಗಿ ಬುದ್ಧಿ ಕಲಿಸಿದ್ರು. ಸಿಗ್ಗಾವಿಲ್ ಕಲಿಸಿದ್ರು, ಸೊಂಡೂರಲ್ಲಿ ಕಲಿಸಿದ್ರು. ಇದನ್ನು ಕುಮಾರಸ್ವಾಮಿ, ದೇವೇಗೌಡರು ಮತ್ತು BJಪಿಯವರು ಕೂಡ ಅರ್ಥ ಮಾಡ್ಕೋಬೇಕು. ಕೇವಲ JDSನೊಬ್ಬರನ್ನ ನಾವು ತೆಗೊಳ್ತಾ ಇಲ್ಲ. ಇವತ್ತು ಧರ್ಮಾಂತರು ಏನಿದ್ದಾರೆ BJಪಿಯವರು, ಈ ನೆಲದಲ್ಲಿ BJP ಲಾಸ್ಟ್ ಟೈಮು ಇದ್ದಿತ್ತು, ಅದು ಕೂಡ ಇವತ್ತು ಸರ್ವನಾಶ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು ಅಂದರೆ DK ಶಿವಕುಮಾರ್, ಸಿದ್ದರಾಮಯ್ಯನವ್ರ ನೇತೃತ್ವದ, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ. ಬಡವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ನಡ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಉದ್ದೇಶ ಏನಿಲ್ಲ, ಹಾಸನದಲ್ಲಿ ಹಾಕ್ಬೇಕನ್ನೋದಕ್ಕೆ ಉದ್ದೇಶ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಿದ್ದರಾಮಯ್ಯನವರ ಸೊಕ್ಕು ಮುರಿಬೇಕು ಅಂದ್ರಲ್ಲ, ಅದಕ್ಕೆ ಹಾಸನ ಎಂಟ್ರಿ ಕೊಟ್ಟಿದ್ದೇವೆ. ಇವತ್ತು ಈ ಬೌದ್ಧ ಸಮಾವೇಶ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇರ್ತಕ್ಕಂಥದ್ದು ವಿಚಾರಕ್ಕೆ ಹಾಸನ ಜಿಲ್ಲೆ. ಆದರೆ ಸಚಿವರು ನಿನ್ನೆ ಮಾಜಿ ಸಚಿವರು ಹೇಳಿಕೆ ನೀಡಿದ್ದಾರೆ. ರೇವಣ್ಣವರು ಎಷ್ಟೇ ಸಮಾವೇಶಗಳು ನಡೆದ್ರೂ ಇಲ್ಲಿ ಜನರು ನಮಗೆ ತೀರ್ಪು ನೀಡೋದು. ಜನ ತೀರ್ಪು ಕೊಡ್ತಾರೆ ಅನ್ನೋದಕ್ಕೆ ಹಾಸನದಲ್ಲಿ ನಾವು ಇಷ್ಟು ವರ್ಷವೂ ಮಾಡಿರಲ್ಲ. ಒಂದೇ ಒಂದು ಸಭೆ ಮಾಡಿದ್ರಿ ಹಿಂದುಳಿದ ವರ್ಗದ್ದು ಹಾಸನದಲ್ಲಿ.
ಈ 10 ವರ್ಷದಲ್ಲಿ ಅದು ಕಾರ್ಯಕ್ರಮ ಒಂದು ಮಾಡಿದ್ವಿ. ಜೊತೆಯಲ್ಲಿ ಇವತ್ತು ಹಾಕಿರೋದೇ ಸೊಕ್ಕು ಮುರಿತೀನಿ ಅಂತ ಹೇಳಿದ್ರಲ್ಲ ದೇವೇಗೌಡರು, ಆ ಸೊಕ್ಕನ್ನ ಇಲ್ಲಿ ಹಾಸನದಲ್ಲಿ ನಾವು ತೋರಿಸೋಣ ಅಂತ ಇಲ್ಲಿ ಹಾಕ್ಕೊಂಡಿದ್ದೀವಿ. ಸ್ವಾಭಿಮಾನ ಸಮಾವೇಶ ನಾವು ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿದ್ದೀವಿ, ಅದಕ್ಕೆ BJPಯವರು ಇದು ಡೊಲ್ಲು ಅಂತಿದ್ರಲ್ಲ, ಆ ಡೊಲ್ಲನ್ನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ನಾವು ಬಂದಿರೋದು. ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, 3 ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದೀವಿ ಅಂತ. ಹೌದು, ನಾವೇನಾದ್ರೂ ನಾವು ಸಾಮಾಜಿಕ ನ್ಯಾಯ ಕೊಡಬೇಕಾಗಿರೋ ಕಾಂಗ್ರೆಸ್ ಪಕ್ಷದವರೇ ಹೊರತು ಯಾರ ಕೈಯಲ್ಲಿ ಯಾವ ಪಕ್ಷದಿಂದನೂ ಆಗಲ್ಲ. ಜಾತ್ಯತೀತ ಅಂತ ಅವರು ಸಾಮಾಜಿಕ ನಮ್ಮದು ಐತೆ ಅಂದರೆ ಎಲ್ಲಿ ಜಾತ್ಯತೀತ ಸೇರ್ಕೊಂಡವ್ರು ಮರ್ಚಾಗ್ಬಿಟ್ರಲ್ಲ ಅವರು. ಸಮಾವೇಶ ನಡೀತಾ ಇದೆ, ನೀವು ಸಹ ಪಾಲ್ಗೊಂಡಿದ್ದೀರಿ, ಏನು ಹೇಳ್ತೀರಾ ಸರ್? ಸರ್, ನಾವು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸಿದ್ದರಾಮಯ್ಯವರ ಸಿದ್ಧಾಂತದ ಮುಖಾಂತರ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ. ಇವ್ರು ಹೇಳಿದ್ರಲ್ಲ, ನೀವರೇ ಟೊಳ್ಳು ಅಂತ 5 ಪ್ರೋಗ್ರಾಮ್ಸು, ಆ ಗ್ಯಾರಂಟಿ ಪ್ರೋಗ್ರಾಮ್ ಕೊಟ್ಟು ಇನ್ನು ನಮ್ಮ ಹತ್ರ ಬೇರೆ ಕೆಲಸ ಮಾಡೋದಕ್ಕೆ, ಡೆವಲಪ್ಮೆಂಟ್ಸ್ ವರ್ಕ್ ಎಲ್ಲ ಮಾಡೋಕ್ಕೆ ನಮ್ಮ ಸರ್ಕಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಹೇಳೋ ಜನಕ್ಕೆ ಅವರು ತಲೆ ಕೆಡ್ಸೋಕ್ಕೆ ಈ ಥರ ಸುಳ್ಳು ಆಪಾದನೆ ಮಾಡೋದು. ಸರ್, ಇದು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರ ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಟ್ಟು ಮಹಿಳೆಯರಿಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಸಮಾಜದಲ್ಲಿ ಮಹಿಳೆಯರು ಎಷ್ಟು ಮುಖ್ಯ ಅನ್ನೋದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ತೋರಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಪ್ರತಿಯೊಂದು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿನದಾಗಿ ಪಕ್ಷ ಸಂಘಟನೆ ಮಾಡಬೇಕು, ಈ ಭಾಗದಲ್ಲೂ ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ಮೈಸೂರಲ್ಲಿ ಹಲವಾರು ಸಮಾವೇಶಗಳಾಗಿದ್ದು, ಅದಾದ ನಂತರ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ಪಕ್ಷದ ವತಿಯಿಂದ ಹಾಗೂ ಎಲ್ಲ ಲೀಡರ್ಗಳು ಮಿನಿಸ್ಟ್ರುಗಳು CM ಎಲ್ಲ ಸೇರ್ಕೊಂಡು ಅಧ್ಯಕ್ಷರು ಸೇರ್ಕೊಂಡಂಗೆ ಎಲ್ಲರೂ ಇಲ್ಲಿ ಸಮಾವೇಶ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಬೃಹತ್ತಾದಂಥ 5ರಿಂದ 10 ಲಕ್ಷ ಜನರಿಗೂ ಸೇರೋಂಥ ಒಂದು ನಿರೀಕ್ಷೆ ಇದೆ. 5 ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಗ್ಯಾರಂಟಿ ಸಮಿತಿ ಎಲ್ಲ ಸದಸ್ಯರುಗಳು, ಎಲ್ಲ ಅವರು ಇಲ್ಲಿ ಸರ್ಕಾರನೇ ಇಲ್ಲಿ ಬರ್ತಾ ಇದೆ. ಇವತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಸಹ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಸಿದ್ದರಾಮಯ್ಯನವರು ಕೊಟ್ಟಿರೋಂಥ ಯೋಜನೆ, DK ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಹಾಗೂ ಮಹದೇವಪ್ಪ ಅವರಿರ್ಬೋದು, ಪರಮೇಶ್ವರ್ ಅವ್ರದ್ದು ಎಲ್ಲ ಕೊಡ್ತಾ ಇರೋಂಥ ಏನು ಯೋಜನೆಗಳಿದ್ದಾವೆ, ಈ ಎಲ್ಲ ಯೋಜನೆಗಳಿಂದ ಸರ್ವ ಜನಾಂಗಕ್ಕೂ ಅನುಕೂಲ ಆಗ್ತಾ ಇದೆ. ಇದರಲ್ಲಿ ಯಾವುದೇ ಜಾತಿ ಧರ್ಮ ಅಂತ ಬರಲ್ಲ ಕಾಂಗ್ರೆಸ್ ಪಕ್ಷ. ಮಾಜಿ ಸಚಿವರು ರೇವಣ್ಣ ಅವರು ನಿನ್ನೆ ಹೇಳಿಕೆ ನೀಡಿದ್ದಾರೆ, ಹಾಸನದಲ್ಲಿ ಇಂಥ ಸಮಾವೇಶಗಳು 100 ಆಗಲಿ ಜನ. ಸರ್, ರೇವಣ್ಣರು ದೇವೇಗೌಡರು ಕುಟುಂಬದ್ದು ಇಡೀ ರಾಜ್ಯ, ಇಡೀ ದೇಶ ನೋಡಿದೆ. ಅವರು ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ. ಹಾಗಾಗಿ ರೇವಣ್ಣರ ಮಾತಿಗೆ ಆಗಲಿ ಕುಮಾರಸ್ವಾಮಿಯವ್ರ ಮಾತಿಗೆ ಆಗಲಿ ಕರ್ನಾಟಕದಲ್ಲಿ ಕಿಮ್ಮತ್ತಿಲ್ಲ. ಈಗ ಕುಮಾರಸ್ವಾಮಿ ಮಗಾರಾಗಿ ನಿಂತಿದ್ರು ಚನ್ನಪಟ್ಟಣದಲ್ಲಿ, ಏನಾಯ್ತು ಇವತ್ತು? ಜನ ಏನು ತೀರ್ಮಾನ ಕೊಟ್ಟರು? ಹಾಗಾಗಿ ಅವರು ದೇವೇಗೌಡರ ಕುಟುಂಬದ್ದು ಈಗ ರಾಜಕಾರಣ ಹಾಸನ ಜಿಲ್ಲೆಯಲ್ಲಿ ಇಲ್ಲ. ಈಗ ಏನೋ ಚುನಾವಣೆಯಲ್ಲಿ 4 ಸೀಟ್ ಜಾಸ್ತಿ ಗೆದ್ದಿರ್ಬೋದು, ಅದು ಬಿಟ್ಟರೆ ಯಾವುದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ವರ್ಚಸ್ ಕಳ್ಕೊಂಡಿದ್ದಾರೆ. ಅವ್ರದ್ದೇ ನೋಡಿದ್ರಲ್ಲ, ಅವ್ರ ಮನೆ ಕುಟುಂಬದ ಇಡೀ ದೇಶ ನೋಡ್ತು. ಅಣ್ಣ ಮುಗೀತು ಅವ್ರದ್ದು. ಅವ್ರು ಯಾವ್ದಾರ ಬೇರೆ ಪಕ್ಷಕ್ಕೆ ಹೋಗ್ಬೇಕಾದ್ರೆ ಮುಗೀತು ಹೊರತು ಅವ್ರೇನು ಪಕ್ಷ ಕಟ್ಟಕ್ಕಾಗಲ್ಲಣ್ಣ. ಅವ್ರು ಯಾವ್ದಾರ ಪಕ್ಷದ ಜೊತೆ ಹೋಗ್ತಾರೆ, ಇವತ್ತಿಲ್ಲ ನಾಳೆ ಕುಮಾರಸ್ವಾಮಿ ಅವ್ರು ಇರ್ಬೋದು, ರೇವಣ್ಣರು ಯಾವ್ದಾರ ಪಕ್ಷದ ಜೊತೆ ಹೋಗ್ಬೇಕು ಹೊರತು ಅವ್ರ ಕೈಲಿ ಪಕ್ಷ ಕಟ್ಟೋ ಶಕ್ತಿ ಇಲ್ಲಣ್ಣ. ಹಾಸನ ಜಿಲ್ಲೆಯಲ್ಲಿ JDS ಅದ್ರದ್ದು ಇದನ್ನು ಕಳ್ಕೊತಾ ಇದೆ, ಅಸ್ತಿತ್ವನ ಕಳ್ಕೊತಾ ಇದೆ. ಹಾಗಾಗಿ MP ನಾವೇ ಗೆದ್ದಿದ್ದೀವಿ. ಇದು ಏನೋ ಈಗ ಉಪಚುನಾವಣೆಗಳಿಗೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು 8ಕ್ಕೆ 7 ಕ್ಷೇತ್ರಗಳನ್ನು ನಮ್ಮ ನಗರಸಭೆಯನ್ನು ಗೆದ್ದಿದ್ದೀವಿ. ಹಾಗಾಗಿ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ವರ್ಚಸ್ಸಿದೆ. ರಾಜ್ಯದ ಮುಂದಿನ ದಿನಗಳಲ್ಲೂ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಾನು ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಸರ್, ಜಾತ್ಯತೀತ ಇರೋದಕ್ಕೆ ತಾನೇ ನಾವು ಈಗ ಅವರು ಕೋಮುವಾದಿ ಪಕ್ಷದ ಜೊತೆ ಹೋದರು ಕುಮಾರಸ್ವಾಮಿ ಅವರು. ಏನಾಯಿತು ಚುನಾವಣೆಯಲ್ಲಿ? ಏನು ಇವತ್ತು ಬಸವರಾಜ ಬೊಮ್ಮಾಯಿ ಮಗನ್ನೇ ಗೆಲ್ಸ್ಕೊಳಕ್ಕಾಗಲಿಲ್ಲ, ಕುಮಾರಸ್ವಾಮಿ ಮಗನ್ನ ಗೆಲ್ಸ್ಕೊಳಕ್ಕಾಗಲಿಲ್ಲ. ಮುಗೀತು ಸರ್, JDS ಅಸ್ತಿತ್ವ ಮುಗೀತು. ಯಾವುದೇ ರೀತಿ ಅವ್ರ ಕೈಲಿ ಇನ್ನು ಪಕ್ಷ ಸಂಘಟನೆ ಆಗಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಇವತ್ತು ಕಾಂಗ್ರೆಸ್ ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕ್ಷೇತ್ರವನ್ನು ಗೆಲ್ಲ ಅಂತ ಒಂದು ವಾತಾವರಣ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವೇ ಕಾದು ನೋಡಿ, ರಿಸಲ್ಟ್ ಗೊತ್ತಾಗುತ್ತೆ.